ಇಲಾಖೆಯೊಳಗ ಸೇವೆ ಸಲ್ಲಿಸಿ ಅದು ಗೌರವಯುತವಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಮರಳಿ ಗ್ರಾಮಕ್ಕೆ ಬಂದಾಗ ಭಾಳ ಖುಷಿ ಅನಿಸ್ತದ. ಇವತ್ತು ಬಹುಶಃ ಅಶೋಕ್ ಮಾವಾಗ ಒಂದು ಭಾವನಾತ್ಮಕವಾಗಿ ಸಂಬಂಧ ಇರ್ತದ. ನಮ್ಮ ಊರಿನವರು ನನ್ನ ಸೇವೆಯನ್ನು ಗುರುತಿಸಿದ್ರು. ಈಗಾಗಲೇ ಅವರ ಕುಟುಂಬದ ಸದಸ್ಯರು ಅವರ ಇಲಾಖೆ ಡಿಪಾರ್ಟ್ಮೆಂಟ್ ಆ ಒಂದು ಕೆಲಸ ಕಾರ್ಯವನ್ನು ಮಾಡ್ಯದ. ಒಂದೇ ಒಂದು ಮಾತನ್ನು ಹೇಳ್ಬೇಕಂದ್ರೆ ರೆಡ್ಡಿ ಅಣ್ಣ ಆಂಧ್ರ ಪ್ರದೇಶದಿಂದ ಮೊನ್ನೆ ಅವರ ನಿವೃತ್ತಿ ಸಂದರ್ಭದಲ್ಲೂ ಕೂಡ ಅಲ್ಲಿಂದ ಬಂದ ಶುಭ ಹಾರೈಸಿದ. ಒಂದು ಪ್ರೀತಿ ಬಾಂಧವ್ಯ. ಆಮೇಲೆ ಇವರು ಮನೆಯಿಂದ 8 ಗಂಟೆಗೆ ಹೋಗ್ತೀರಿ, ಬಸ್ಸಿನ ಅನಾನುಕೂಲ ಇರ್ಬೋದು, ಅಲ್ಲಿ 10 ಗಂಟೆಗೆ ರೀಚ್ ಇರ್ಬೇಕು. ಮನೆಯೊಳಗೆ ಅಷ್ಟೊಳಗೆ ಅವ್ರ ಧರ್ಮಪತ್ನಿ ಅವರಿಗೆ ಬುತ್ತಿ ಕಟ್ಟಿ ಕೊಡೋದು. ಅಲ್ಲಿ 3 ಜನ ಮತ್ತೆ ಇವರು ಡೆಬ್ಬಿ ಒಳಗೆ ಅವ್ರು ಹಂಚ್ಕೊಂಡು ಊಟ ಮಾಡ್ತಾರೆ ಅಂತ ಅನ್ನದ ಋಣ ಅಂತ ಹೇಳ್ತೀವಿ. ಅವ್ರನ್ನೆಲ್ಲ ನಡೆಸಿದಾರೆ ಮನೆ ತಮ್ಮ ಅನುಭವದೊಳಗೆ. ಯಾಕಂದ್ರೆ ಅವರೆಲ್ಲ ಬ್ಯಾಚುಲರ್ ಇದ್ರು, ಅವ್ರ ಕುಟುಂಬ ಮದುವೆ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ 3-4 ಜನರ ಬುದ್ಧಿಯನ್ನು ಮನೆಯಿಂದ ಒಯ್ದರು. ಎಲ್ಲರೂ ಕೂಡಿ ಸಹ ಕುಟುಂಬ ಇದ್ರೊಳಗೆ ಸಹ ಭೋಜನ ಅವರೆಲ್ಲ ಭಾಳ ಅನಿಸಿಕೆಗಳನ್ನ ಹೇಳಿದಾರೆ. ಅಗದಿ ಮಾರ್ಮಿಕವಾಗಿ ಅವ್ರ ವಿಡಿಯೋದೊಳಗೆಲ್ಲ ಅದಾವ. ಈಗ ರವಿವಾರ ದಿವಸ ಗಜರಾಜ್ ಪ್ಯಾಲೇಸ್ ಒಳಗೆ ಅವ್ರ ಕುಟುಂಬ ಸದಸ್ಯರು ಕೂಡ ಎಲ್ಲ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ನಿನ್ನೆ 22 ವರ್ಷ ಸೇವೆ ಸಲ್ಲಿಸಿ ಮತ್ತೆ ಮರಳಿ ಊರಿಗೆ ಬಂದಿರತಕ್ಕಂಥ ಶಂಕರಗೌಡ ಪಾಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮ ಈ ಆವರಣದೊಳಗೆ ನಿನ್ನೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ಯಾವುದೇ ಒಂದು ಇಲಾಖೆ ಇರಲಿ, ಯಾರು ಹೊಸದಾಗಿ ನೌಕರಿ ಸೇರ್ತಾರ ಅವ್ರಿಗೆ ಪ್ರೋತ್ಸಾಹಿಸೋದು, ಯಾರ ನಿವೃತ್ತಿಯಾಗಿ ಬರ್ತಾರ ಅವರನ್ನು ಮತ್ತೊಮ್ಮೆ ಸ್ವಾಗತ ಮಾಡಿಕೊಂಡು ಅವ್ರ ಮುಂದಿನ ಭವಿಷ್ಯ ಜೀವನ ಶ್ರೀ ಗುರು ಮಡಿವಾಳೇಶ್ವರ ಆಶೀರ್ವಾದದಿಂದ ಚೆನ್ನಾಗಿ ಸಾಗಲಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ, ಅಂಚೆ ಇಲಾಖೆಯಲ್ಲಿ ಎಲ್ಲ ನೇರವಾಗಿ ಜನರಿಗೆ ಸಂಪರ್ಕ ಬರುವಂಥದ್ದು. ಉದ್ಯೋಗ ಖಾತ್ರಿ ಯೋಜನೆ ಮೊದಲು ಅಲ್ಲೇ ಜಮಾ ಆಗ್ತಿದ್ರು ಅಕ್ಕ. ಆಮೇಲೆ ವಿವಾಹ ವೇತನ ಇರ್ಬೋದು, ಆನಂತರ ವೃದ್ಧಾಪ್ಯ ವೇತನ ಇರ್ಬೋದು, ಹಿಂಗೆ ಮನೆಯಾಡ, ಆಮೇಲೆ ಪ್ರಸಾದ ಸದ್ಯಕ್ಕೆ ದೇವಸ್ಥಾನಕ್ಕೆ ನಾವು ಏನಾದರೂ ಮನೆಯಾಡ ಕಳಿಸಿದ್ರೆ ಅಲ್ಲಿಂದ ಪ್ರಸಾದ ಬರ್ತಿತ್ತು. ಹಿಂಗೆ ಅಂಚೆ ಇಲಾಖೆ ಒಳಗೆ ಆಮೇಲೆ ಪೋಸ್ಟ್ ಕಾರ್ಡ್ ಅನ್ನೋದು ಈಗೆಲ್ಲ ಮರೆತು ಹೋಗಿದೆ. ಎಲ್ಲ ಮೊಬೈಲ್ ಬಂದ, ಅಂಚೆ ಇಲಾಖೆದು ಸ್ವಲ್ಪ, ಆಮೇಲೆ ಟೆಲಿಗ್ರಾಮ್ ಬಂದ್ ಆಗಿಬಿಟ್ಟದ, ಅದು ಹೋಗದ. ಇಂಥ ಸೇವೆಗಳಿದ್ದು ಅವರ ಜೊತೆ ನಮ್ಮ ಕುಟುಂಬದ ಒಡನಾಟ ಅಂತಂದ್ರೆ ನಮ್ಮ ಬೀಗರೂ ಕರೆ ನಮ್ಮ ಪೋಸ್ಟಿನ ಜೊತೆ ಒಡನಾಟ ಭಾಳ. ಒಂದು ರೈತ ಸಂಘ ಇರುವಾಗ 500-600 ಪೋಸ್ಟ್ ಕಾರ್ಡ್ಗಳನ್ನ ಟಪಾಲ್ ಹಾಕ್ತಿದ್ವಿ, ಕೊರತೆ ಆಗ್ತಿದ್ವಿ. ಸ್ವತಃ ಆತ ಬರೀತಿದ್ದ ಒಂದಷ್ಟು ಲೇಖನಗಳನ್ನು ಬರೆಯೋದು, ಪತ್ರಿಕೆಗಳನ್ನು ಬರೆಯೋದು. ನಮ್ಮ ತಂದೆಯವರು ಬಹಳ ಸಹಾಯ ಸಹಕಾರಗಳನ್ನು ಕೊಟ್ಟಿರ್ತಕ್ಕಂಥ ಅಶೋಕ್ ಕುಶ್ಲಾಪುರ ಅವರಿಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬ ಪರವಾಗಿ ಕೂಡ ಅವರಿಗೆ ತುಂಬ ಹೃದಯದ ಅಭಿನಂದನೆ. ಕಾರ್ಯಕ್ರಮದ ಜೀವಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಒಂದು ಮಾಲಾರ್ಪಣೆಯನ್ನ ವೇದಿಕೆ ಮೇಲೆ ಇರುವಂಥ ಮೂವರಿಗೂ ಒಂದು ರಾಷ್ಟ್ರ ಭಾವದ ಆಗಸ್ಟ್ 15 ಬಂದದ. ಅದಕ್ಕಾಗಿ ನಮ್ಮ ಆತ್ಮೀಯ ಮಿತ್ರರು, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸುದ್ದಿ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಮಾದೇಶ್ ಬಸನವರು ಕೂಡ ನಾನು ವೈಯಕ್ತಿಕವಾಗಿ ನಾನು ಅಂಚೆ ಇಲಾಖೆಯಲ್ಲಿ ನನ್ನ 19ನೇ ವಯಸ್ಸಿನೊಳಗೆ ನಿಚಿಂಕಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಸೇರ್ಪಡೆ ಆಗಿದ್ದೆ. ನಾನು ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ 11/5/1985 ನನಗೆ ಇದಕ್ಕಿಂತ ಮೊದಲ BG ಪೂಜಾರ ಅಂತವ್ರು ಪೋಸ್ಟ್ ಮಾಸ್ಟರ್ ಇದ್ದರು. ಆವಾಗ ನಮ್ಮ ನಿಜವಾಗ್ಲೂ ಅಂತಂದ್ರೆ ಶಿಕ್ಷಣ ಕಲಿಯುವಾಗ ನಮ್ಮದು ಆರ್ಥಿಕ ಪರಿಸ್ಥಿತಿಗಳು ಭಾಳ ಕಠಿಣ ಇತ್ತು. ಆ ಟೈಮ್ನೊಳಗೆ ನನಗೆ ಪೂಜಾರವ್ರು ನನಗೆ ಕರೆದ ಟಪಾಲ್ ಕೊಡೋಕೆ ಒಂದು ಇದನ್ನು ಮಾಡ್ತಿದ್ರು. ಅವಾಗ ದಿವ್ಸಕ್ಕೆ ₹1 ಕೊಡ್ತಿದ್ರು ನನಗೆ. ಅಂದ್ರೆ ಆಗಿನ ಪಗಾರನೂ ಅಷ್ಟೇ ಕಡಿಮೆ ಇತ್ತು. ಯಾಕಂದ್ರೆ ನಮ್ಮದು ಆರ್ಥಿಕ ಪರಿಸ್ಥಿತಿನೂ ಹಂಗೈತ್ರಾಗಿ ನಾನು ಸಾಲಿಗೆ ಖರ್ಚು ಇದು ಮಾಡೋಕ್ಕಂತೇಳಿ ದಿವ್ಸಕ್ಕೆ ₹1 ಕೊಡ್ತಿದ್ರು. ಆನಂತರ ಸ್ವಲ್ಪ ಏನೋ ಅವ್ರಿಗೂ ಅನಾರೋಗ್ಯ ಆಗಿ ಹಿಂದ್ಗಡೆ ಅಂತಂದ್ರೆ ಅವರು ರಿಸೈನ್ ಮಾಡಿದ್ರು ಆ ಹುದ್ದೆಗೆ. ನಾವು ಸುಮಾರು 1 ವರ್ಷ 1.5 ವರ್ಷ ಸ್ಟಾಪ್ ಆ್ಯಪ್ ಅಂತ ಮಾಡೀನಿ. ಆನಂತರ ನನಗೆ ನಂದು ಅಧಿಕೃತವಾಗಿ ನಾ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಆಗಿದ್ದು 11/5/1985. ಅಲ್ಲಿಂದ ನಂದು ಸುದೀರ್ಘ ಏನು ಸೇವೆ ಸಲ್ಲಿಸ್ಬೇಕಾಗಿತ್ತು. ಮುಕ್ಕಾಲು ಭಾಗ ನಾ ನಿಚಿಂಕಿ ಗ್ರಾಮದೊಳಗನ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕೆಲಸ ಮಾಡೀನಿ. ಆದರೆ ಅದು ನನಗೆ ಡಿಪಾರ್ಟ್ಮೆಂಟ್ ಸೇವಾ ಕನ್ವರ್ಟ್ ಆಗೋಂಗಿಲ್ಲ. ನಂತರ ನನಗೆ 21 ನವೆಂಬರ್ 2014 ನಾ ಒಂದು ಇಲಾಖಾ ಪ್ರಮೋಷನ್ ಆಗಿ ನಾ ಬೆಳಗಾವಿ ಹೆಡ್ ಆಫೀಸ್ನಲ್ಲಿ MTS ಅಂತೇಳಿ ಕೆಲಸ ಮಾಡೀನಿ. ಅಲ್ಲಿ ಸುಮಾರು 11 ವರ್ಷ 8 ತಿಂಗಳು ನಾನು ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಮೊನ್ನೆ ಜುಲೈ 31
ನಾನು ಸೇವಾ ನಿವೃತ್ತಿಯಾಗಿದ್ದೀನಿ. ಇಷ್ಟು ಸುದೀರ್ಘವಾದ ಸೇವೆ ಒಳಗೆ ನನ್ನ ಸರ್ವಿಸ್ ನಮ್ಮ ನಿಚ್ಚಣಿಗೆ ಗ್ರಾಮದೊಳಗೆ ಆಗಿದ್ದು. ಮತ್ತು ನಿಚ್ಚಣಿಗೆ ಗ್ರಾಮ ಮತ್ತು ಶಿವನೂರು ಮರಿಗೆರೆ 3 ಊರಿತ್ತು ನಮಗೆ. ಇಲ್ಲೇ ನಂದು ಸರ್ವಿಸ್ ಮಾಡೀನಿ. ನನಗೆ ನಿಚ್ಚಣಿಗೆ ಗ್ರಾಮದೊಳಗೆ ಏನು ಸೇವಾ ಸಲ್ಲಿಸಿದ್ದೀನಿ ಅದಕ್ಕೆ ನನಗೆ ಆತ್ಮತೃಪ್ತಿ ಐತಿ. ಆಮೇಲೆ ಇಲ್ಲಿಂದ ಬೆಳಗಾವಕ್ಕೆ ಹೋಗಿ ಅಲ್ಲಿ ಒಂದು ನನ್ನ ಸೇವೆಯನ್ನು ಬೆಳಗಾವದಲ್ಲಿ ಮುಗಿಸ್ಕೊಂಡು ಬಂದೇನಿ. ಮತ್ತು ನನಗೆ ನಿಜವಾಗ್ಲೂ ಹೆಮ್ಮೆ ಏನಂತಂದ್ರೆ ಅಂಚೆ ಇಲಾಖೆ ಒಳಗೆ ನಾ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಾ ನಿವೃತ್ತಿ ಹೊಂದೆ ಬಂದೇನಂತಂದ್ರೆ ನನಗೆ ಅತ್ಯಂತ ಒಂದು ಸಂತೋಷದಾಯಕ ಇದು. ಮತ್ತು ತಾವುಗಳಾದರೂ ಅಂಚೆ ಇಲಾಖೆಯೊಂದಿಗೆ ಈಗ ಸಾಕಷ್ಟು ಯೋಜನೆಗಳಿದಾವೆ ಅಂಚೆ ಇಲಾಖೆ ಒಳಗೆ. ಮತ್ತು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಬ್ಯಾಂಕಿನಕ್ಕಿಂತಲೂ ಬಡ್ಡಿ ರೇಟ್ ನಮ್ಮ ಪೋಸ್ಟ್ ಆಫೀಸ್ನೊಳಗೆ ಹೆಚ್ಚಿರ್ತೈತಿ. ಎಲ್ಲರೂ ಅದ್ರ ಸದುಪಯೋಗ ತೊಗೋಬೇಕು. SB ಇರ್ತೈತಿ, RD ಇರ್ತೈತಿ, MIS ಅಂತ ಅಕೌಂಟ್ಗಳದಾವು, ಸೀನಿಯರ್ ಸಿಟಿಜನ್ ಅಕೌಂಟು ನಮ್ಮ ಪೋಸ್ಟ್ ಆಫೀಸ್ಗಳೊಳಗೆ ಅದಾವು. ಆಮೇಲೆ ಇತ್ತಿತ್ತಲಾಗೆ LICಗಿಂತೂ ಆಮೇಲೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಯೋಜನೆ ಭಾಳ ಒಳ್ಳೆಯ ಯೋಜನೆಗಳದಾವೆ. ಯಾರ ಡಿಗ್ರಿ ಆಗಿರ್ತೈತಿ, ಯಾರ ನೌಕರಿ ಇದ್ದವರು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಹೇಳುವಂಥ ಒಂದು ಇನ್ಶೂರೆನ್ಸ್ ನೀವು ಅಳವಡಿಸ್ಕೊಂಡ್ರೆ LICಗಿಂತಲೂ LIC ಒಳಗೆ ಒಂದು 1000 ರೂಪಾಯಿದು ಇದನ್ನು ಮಾಡಿದಾರೆ, ಪಾಲಿಸಿ ಮಾಡಿದಾರೆ. ಅದಕ್ಕೆ 38 ರೂಪಾಯಿ ಬೋನಸ್ ಕೊಡ್ತಾರೆ. ಆದ್ರೆ ನಮ್ಮ ಪೋಸ್ಟ್ ಆಫೀಸ್ನೊಳಗೆ PLIದೊಳಗೆ 5200 ರೂಪಾಯಿ, 1 ಲಕ್ಷ ರೂಪಾಯಿ ಪಾಲಿಸಿ ಇತ್ತಂದ್ರೆ ಪ್ರತಿ ವರ್ಷ ನಿಮ್ಗೆ 5200 ರೂಪಾಯಿ ಅದಕ್ಕೆ ಬೋನಸ್ ಜಮಾ ಆಗ್ತೈತಿ. ಅಂದರೆ ಎಲ್ಲ ಏನು ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಒಳಗಿಂದ ಹೈಯೆಸ್ಟ್ ಬೋನಸ್ ಕೊಡೋ ಒಂದು ಡಿಪಾರ್ಟ್ಮೆಂಟ್ ಅಂತ ನಮ್ಮ ಪೋಸ್ಟ್ ಆಫೀಸ್. ಅದ್ರ ನಂತರ ಈಗ ಹಳ್ಳಿ ಜನರಿಗೆ ನಿಮಗೆ ಗ್ರಾಮೀಣ ಅಂಚೆ ಜೀವಿ ಅಂತ ಇದನ್ನು 1995ರಾಗ ಅದನ್ನು ಇದನ್ನು ಮಾಡಿದ್ದಾರೆ. ನಾ ಇಲ್ಲಿದ್ದಾಗೂ ಸಾಕಷ್ಟು ಮಂದಿವು RPLI ಪಾಲಿಸಿಗಳು ಮಾಡಿಸಿದ್ನಿ. ಇಲ್ಲಿ ಹೋದ ಬಳಿಕ ನಿಜವಾಗ್ಲೂ ಭಾಳ ಕಡಿಮೆ ಆಗಿದಾವ ಅಂತ ನಮ್ಮಲ್ಲಿ ರಿಪೋರ್ಟ್. ಆಮೇಲೆ ಅವನ್ನೆಲ್ಲ ನೀವು ಸದುಪಯೋಗ ತಗೋಬೇಕು. ಮತ್ತು ಹಂಗೇನು ಅಂಚೆ ಇಲಾಖೆಯ ಸಂಬಂಧಪಟ್ಟಂಗೆ ಏನಾರ ಮಾಹಿತಿಗಳು ಬೇಕಂತಂದ್ರೆ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆಲ್ಲನೂ ತಿಳಿಸಿ ಹೇಳಕ್ಕೆ ತಯಾರಿದ್ದೀನಿ. ಮತ್ತಿಷ್ಟೇ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಕರ್ತೃ ಬಂಡವಾಳೇಶ್ವರನೆಡೆದು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯರ ಪಾದಕಮಲಗಳನ್ನು ನಡೆಸುತ್ತಾ ಈ ಸಮಾರಂಭದ ಕೇಂದ್ರ ಬಿಂದುವಾದಂಥ ಹಳೆಯ ಅಶೋಕ್ ಕುಶ್ಲಾಪುರ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ, ನಮ್ಮ ಗ್ರಾಮದ ಹಿರಿಕಿರಿಯರೇ, ಮೊದಲಿಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಯಾರು ಆಯೋಜಿಸಿದ್ದೀರಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಶೋಕನ ಮಾತು ಈಗ 4 ಮಂದಿ ಮಾತಾಡಿದ್ದು, ಇವತ್ತು 4 ಹೇಳಿದ್ದು, ಅದು ಚಲೋ ಮಾತಾಡಿದ. ಮತ್ತು ಸರ್ವಿಸ ರಿಟೈರ್ಡ, ಕೆಲವೊಬ್ರು ರಿಟೈರ್ಡ್ ಆದ್ಮೇಲೆ ಬೇಜಾರಾಗ್ತಿರ್ತದ, ಅದೇ ನಾವು ಅನ್ನೋಂಥ ಪ್ರಶ್ನೆ ಇಲ್ಲ. ಹೆಂಗೆ ನಮ್ಮ ವಯಸ್ಸಾಕತ್ಲ ಸರ್ಕಾರ ನಿಗದಿಪಡಿಸಿದಂಥ ಒಂದು ಇದಕ್ಕೆ ನಾವು ನಿವೃತ್ತಿ ಹೊಂದಬೇಕಂತ ನಾವು ಸಹಿತ 2017 ನಿವೃತ್ತಿ ಹೊಂದಿದ್ದೆವು. ಯಾಕಂದ್ರೆ ದೇಹಕ್ಕೆ ಒಂದು ಶ್ರಮ ಅನ್ನೋದು ಇರ್ತದೆ, ಅದಕ್ಕೂ ವಿಶ್ರಾಂತಿ ಬೇಕು. ಇವರು ರಿಟೈರ್ಡ್ ಆಗಿದ್ದಾರೆ ಅಂದರೆ ಇದು ಅದಕ್ಕೆ ರಿಟೈರ್ಡ್ ಅಂತಂದ್ರೆ ಅವ್ರ ಸೇವೆಗೆ ರಿಟೈರ್ಡ. ಆದರೆ ಅವ್ರ ಆಯುಷ್ಯ ಇನ್ನೂ ಹೆಚ್ಚಾಗಬೇಕತ್ತಿದ್ರೆ, ಆರೋಗ್ಯದಿಂದ ಇರ್ಬೇಕತ್ತಿದ್ರೆ, ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ಬೇಕತ್ತಿದ್ರೆ ಇನ್ನು ಹೊಸ ವೃತ್ತಿ ಚಾಲು ಆದಂಗೆ ನಾವು ಜೀವನದ. ಈಗ ಏನು ಇಲ್ಲಿವರೆಗೆ ಏನು ಇತ್ತು ಅಂದ್ರೆ ಬೆಳಗ್ಗೆ ನಮ್ಮ ಹುಡುಗ ಇಲ್ಲ, ನಮ್ಮ ಮಗ ಬೆಳಿಗ್ಗೆ 8 ಒಳಗಾದ್ರೂ ಹೋಗಿದ್ರು. ಅಲ್ಲಿ ಬರುವಾಗ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರಿ ಬಸ್ ಅವ್ರು ಹಿಡಿಯೋಕ್ಕಾಗಕ್ಕಿಲ್ಲ. ಅವರು ನಮ್ಮ ಹುಡುಗನು ಹೋಗ್ತಿರ್ತಾರೋ, ಈ ಕಡೆ ಬಂದು ಪ್ರೈವೇಟ್ ಗಾಡಿ ಬರ್ತಿದ್ವು ಅಂತ ಹೇಳ್ತಿದ್ರು. ಈಗ ಆಗದೇನು ಇಲ್ಲಿಗೆ ಅವ್ರಿಗೆ 6ಕ್ಕೆ ಹೋಗ್ಬೇಕು, 8ಕ್ಕೆ ಹೋಗ್ಬೇಕು, ಅಲ್ಲಿಂದ ಹಿಂಗೆ ಬರ್ಬೇಕು ಅನ್ನೋದಿಲ್ಲ. ಇನ್ನು ಹೊಸ ಜೀವನ ಇನ್ನೇನಂದ್ರೆ ಆ ವೇಳಾಪಟ್ಟಿ ಬದಲಾಗಿ ಇನ್ನು ಅದೇ ರೀತಿ ತಮ್ಮ ಜೀವನದೊಳಗೆ ಮುಂದೆ ತಮ್ಮ ಮಕ್ಕಳ ಭವಿಷ್ಯ ಇರ್ಬೋದು, ಆಮೇಲೆ ಎಲ್ಲರ ಸ್ನೇಹಿತರ ಜೊತೆಗೆ ಕೂಡಿ ಇರುವುದಿರ್ಬೋದು, ಈ ಕೆಲಸ ಕಾರ್ಯಗಳು ಅದನ್ನು ನಿಮ್ಮದಾದ ವೇಳಾಪಟ್ಟಿಯನ್ನು ಹಾಕ್ಕೊಂಡು ಅದಕ್ಕೆ ಅನುಗುಣವಾಗಿ ಕ್ರಿಯಾಶೀಲರಾಗ್ರಿ. ಇಲ್ಲಿ ಬರೋದಕ್ಕನ ಬಹುಶಃ ಮಂಜು ಮತ್ತು ನಮ್ಮ ಹನುಮನಿ ಶಂಕರ ಆಗ್ತದೆ, ನಾವು ಎಷ್ಟು ಕ್ರಿಯಾಶೀಲರಾಗಿರ್ತೇವಲ್ಲ ಅಷ್ಟು ನಾವು ಆರೋಗ್ಯದಿಂದ ಇರ್ತೇವಂತೆ. ಇಲ್ಲಿ ನಮ್ಮ ಅಪೇಕ್ಷೆದು ಹೋದಾರ ಯಾರ ಬರಲಿ ಬಿಡಲಿ ಅವರ ಗುದ್ದಾಡ್ಕೊಂಡು ಹೋಗಿರ್ತಾರೆ, ಹೋದವ್ರು ನಮ್ಮ ಹುಡುಗರೆಲ್ಲ ಬೈತಿರ್ತಾರೆ. ಅವ್ರು ಒಟ್ಟು ಸಂಘಟನೆ ಮಾಡ್ಕೊತ ಪ್ರವಾಸ ಅಲ್ಲಿ ಬಂಗ್ಲಾದೊಳಗೆ ಪ್ರೆಸ್ ಮೀಟ್ ಮಾಡೋದು, ಮತ್ತು ಕಾರ್ಯಕ್ರಮ ಮಾಡೋದು, ಜನರು ಕುಡಿಸೋದು, ಹಿಂಗೆಲ್ಲ ಕಾರ್ಯಕ್ರಮ ಮಾಡ್ತಿರ್ತಾರೆ. ನಾವು ಹಿಂಗೆ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಟೈಮ್ ಪಾಸ್ ಆಕತಿ. ಈ TV ಮೊಬೈಲ್ಗಳಿಂದ ಸ್ವಲ್ಪ ದೂರ ಇರ್ತೇವೆ, ಆಮೇಲೆ 4 ಜನರ ಮಧ್ಯೆ ಮೇಲ್ತೇವೆ.
ಅಂಥ ಕಾರ್ಯಕ್ರಮಗಳು ಆಗಲಿ. ಒಂದು ಸಂತೋಷ ಅಂದ್ರೆ ಊರೊಳಗಿಂತ ಅವ್ರನ್ನೆಲ್ಲ ಗುರುತಿಸಿ, ಯುವಕರನ್ನು ಗುರುತಿಸಿ, ಯಾರೋ ಒಬ್ಬರು ರಿಟೈರ್ಡ್ ಆದ್ರೆ, ಹೊಸದಾಗಿ ನೇಮಕ ಆದ್ರೆ, ಅಥವಾ ಏನೇ ಕೆಲಸ ಕಾರ್ಯಗಳು ಮಾಡಿದಾಗ ಸಾಧನೆ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಇಂಥ ಕಾರ್ಯಕ್ರಮಗಳು ಮುಂದುವರಿಲಿ. ಅದೇ ರೀತಿ ಅಶೋಕನ ಇನ್ನು ಮುಂದಿನ ಹೊಸ ಜೀವನ ಇದೆ. ಇಲ್ಲಿವರೆಗೆ ಮೊದಲ ಒಂದೊಂದು ಕೆಲಸ ಮಾಡಿದರು, ಆಮೇಲೆ ಅಂಗಡಿನೂ ಅದ, ಅಂಗಡಿಯೊಳಗೆ ಕುಂಡಿರ್ತಾರೋ, ಅಲ್ಲಿ 4 ಜನ ಬರ್ತಾರೆ ಮಾತಾಡ್ತಿರ್ತಾರೋ. ಇವರಿಗೆ ಈ ಒಂದು ಮಡಿವಾಳೇಶ್ವರ, ಆಮೇಲೆ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರು, ಅವರಿಗೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಿಮ್ಮೆಲ್ಲರ ಶುಭ ಹಾರೈಕೆಗಳು ಅಶೋಕ್ ಅವ್ರ ಮೇಲೆ ಇರಲಿ. ಇನ್ನು ಹೊಸ ಜೀವನ ನೀವು ಇನ್ನೂ ಹೆಚ್ಚಿನ ಅವಧಿವರೆಗೆ ಕ್ರಿಯಾಶೀಲರಾಗಿ ಎಲ್ಲೊಂದು ನಗರಂತಾಗಿರ್ರಿ. ರಿಟೈರ್ಡ್ ಆಗಿದೆ ಅನ್ನೋದನ್ನು ಮನಸ್ಸಿನಾಗಿಂದ ತೆಗೆದ ನಾವು ಹೊಸ ಒಂದು ವೃತ್ತಿಯೊಳಗೆ ಕ್ರಿಯಾಶೀಲರಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.